ನನಗೆ ಈಗ ಒಕ್ಕಲಿಗ ಸಮುದಾಯ ಈ ಕೇಳಿ ಈ ಪ್ರಶ್ನೆ, ಒಕ್ಕಲಿಗ ಸಮುದಾಯಕ್ಕೆ ಪ್ರಶ್ನಾತೀತ ನಾಯಕ ಯಾರು? ದೇವೇಗೌಡ್ರ? ಈಗ ಬರ್ತಾ ಇರೋ ಮುಖ್ಯಮಂತ್ರಿ ಶಿವಕುಮಾರ್ ದೇವೇಗೌಡರ ಬಗ್ಗೆ ನಾನು ಮಾತಾಡಲ್ಲ. ದೇವೇಗೌಡರ ಬಗ್ಗೆ ಅವರು ಅವತ್ತಿನ ಕಾಲದಲ್ಲಿ ಪ್ರಶ್ನಾತೀತ ನಾಯಕ, ಅವತ್ತಿನ ಕಾಲಕ್ಕೆ ಇವತ್ತಿನ ಕಾಲಘಟ್ಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನಾತೀತ ನಾಯಕರಾಗಿದ್ದಾರೆ. ಯಾಕೆ ಅಂತಂದ್ರೆ ಎಲ್ಲ ಒಕ್ಕಲಿಗ ಸಮುದಾಯಕ್ಕೆ ಪ್ರಶ್ನಾತೀತ ನಾಯಕ ಯಾರಪ್ಪ ಇವಾಗ ಅಂದ್ರೆ ಡಿ ಕೆ ಶಿವಕುಮಾರ್. ಕುಮಾರಸ್ವಾಮಿ ಅವ್ರನ್ನ ಯಾವ ಸಾಲಿಗಿಟ್ರಿ? ಕುಮಾರಸ್ವಾಮಿ ಅವರು ಮಾತಿಗೆ ತಪ್ಪಿದಂತ ಕುಮಾರಸ್ವಾಮಿ ಅವರು 20 ತಿಂಗಳಲ್ಲಿ ಒಂದು ಸರ್ಕಾರ ಕೊಡ್ತೀವಿ ಅಂತಾರೆ, ಒಂದೊಂದು ತೀರ್ಮಾನಗಳಲ್ಲೂ ಒಂದೊಂದ್ ತರ ಮಾತನ್ನ ಬದಲಾವಣೆ ಮಾಡ್ತಾರೆ. ಮಾತಿಗೆ ತಪ್ಪಿದ ಮಗ ಅಂತೀರಾ? ಮಾತಿಗೆ ತಪ್ಪಿದ ಮಗನೇ ಅವರು 100%. ಯಾಕೆ ಅಂತಂದ್ರೆ ಈಗ ಇಲ್ಲೇ ಒಂದು ಮಾತಾಡ್ತಾರೆ, ಬಿಜೆಪಿ ಮೇಲೆ RSS ಮೇಲೆ ಗೂಬೆ ಕೂರಿಸ್ತಾರೆ, ತಿರ್ಗಾ ಮತ್ತೆ ಬೆಳಿಗ್ಗೆ ಆದ್ರೆ ಅವರು RSS ನವ್ರ ಜೊತೆ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ಏನಾರು ಇದ್ರೆ ಪ್ರಶ್ನಾತೀತ ನಾಯಕ ಒಕ್ಕಲಿಗರ ಸಮಾಜದಲ್ಲಿ ಇದ್ರೆ ಡಿ ಕೆ ಶಿವಕುಮಾರ್ ಒಬ್ಬರೇ. ಆ ಸಂದರ್ಭದಲ್ಲಿ JDS ತನ್ನ ಕಾಲ ಮೇಲೆ ತಾನೇ ಕಲ್ಲ ಕಳ್ತು ಈ ವಿಚಾರದಲ್ಲಿ, ಅಹಿಂದ ಅನ್ನೋ ವಿಚಾರದಲ್ಲಿ ಅನ್ಸುತ್ತಲ್ಲ. JDS ಲಾಸ್ಟ್ ಸೆಕ್ಯುಲರ್ ಇರೋ ಕಾರಣಕ್ಕೋಸ್ಕರ JDS ಬಗ್ಗೆ ನಿನ್ನೆನೋ ಎಲ್ಲೋ ಮಾತಾಡಿದೆ. JDS ಬಗ್ಗೆ ನಮ್ಗೊಂದು ಕನ್ಸರ್ನ್ ಇದೆ. ದೇವೇಗೌಡರ ಬಗ್ಗೆ ಗೌರವ ಇದೆ. ಯಾಕಂದ್ರೆ ದೇವೇಗೌಡರು ಏನೇ ಇದ್ರೂ ಸಹಿತ ಒಂದು ಎಲ್ಲರಿಗೂ ನ್ಯಾಯ ಕೊಡಿಸಿರುವಂತ, ಅವರಲ್ಲೂ ಒಂದು ಸಾಮಾಜಿಕ ನ್ಯಾಯ ಇರುವಂತ ಮನುಷ್ಯ. ಆದ್ರೆ ಹಿ ಇಸ್ ನಾಟ್ ಅ ಕೋಮುವಾದಿ ಅಲ್ಲ. ಈ ರಾಜಕೀಯ ಪರಿಸ್ಥಿತಿಗಳು, ಮಕ್ಕಳು, ಪಕ್ಷ, ಮತ್ತೊಂದು ಯಾವುದೋ ಕಾರಣಕ್ಕೋಸ್ಕರ ಅವರು ಇಳಿಗಾಲದಲ್ಲಿ ಅವರು ಕೋಮುವಾದಿ ಆಗ್ಬೇಕು ಬಂತು. ಅದ್ರ ಬಗ್ಗೆ ಒಂದು ಮರುಕ ಇದೆ. JDS ತುಂಬ ಸಂಕಷ್ಟದಲ್ಲಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ BJP ಜೊತೆ ಹೋಗಿರೋ ಕಾರಣಕ್ಕೋಸ್ಕರ ಅವರಲ್ಲಿರುವಂಥ ನಮ್ಮ ಮುಸ್ಲಿಂ ವೋಟರ್ಗಳನ್ನು ಕಳ್ಕೊಂಡ್ರು. ಇವತ್ತಿನ ಪೊಲಿಟಿಕಲ್ ಡೆವಲಪ್ಮೆಂಟಲ್ಲಿ ಡಿ ಕೆ ಶಿವಕುಮಾರ್ ಎಮರ್ಜ್ ಆಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೀಡರ್, ನೀವೇ ಹೇಳೋ ಪ್ರಕಾರ ಇನ್ನು ಒಕ್ಕಲಿಗ. ಸೊ ಹೀಗಿರೋದ್ರಿಂದ ಇದನ್ನೇ ಕಾಂಗ್ರೆಸ್ ಅಡ್ವಾಂಟೇಜ್ ತಗೊಂಡ್ರೆ ಅಹಿಂದ ವಿಚಾರದಲ್ಲಿ ಏನ್ ಮಾಡ್ತೀರಾ ಅಂತಾನೆ ಪ್ರಶ್ನೆ. ಹಾಗೇನ್ ರಿಪೋರ್ಟ್ ಬರುತ್ತೆ, ಒಕ್ಕಲಿಗ ಸಮುದಾಯದ ನಾಯಕನ ಬಳಿ ಹೋಗಿ ನೀವು ಮುಸ್ಲಿಮರೇ ನಂಬರ್ 1 ಅಂತ ಹೇಳ್ಸಕ್ಕೆ ಪ್ರಯತ್ನ ಪಟ್ಟಾಗ ಶಿವಕುಮಾರ್ ಅವರು ಅವರ ಸಮುದಾಯದವರು ಒಪ್ಪಲಿಲ್ಲ ಅಂದಾಗ ಆಯ್ತಾಯ್ತು ಫ್ಯಾಕ್ಟ್ ಮಾತಾಡೋಣ, ಅದ್ರ ಬಗ್ಗೆ ಮಾತಾಡಿದೀವಿ. ಒಂದ್ ಸೆಕೆಂಡ್ ಡಿವೋರ್ಸ್ ಆಗೋಗ್ಬಿಟ್ಟಿದೆ, ಈಗ ನಿಮ್ಗೆ ಆಪ್ಷನ್ ಇಲ್ಲ, ಅದಕ್ಕೆ ಅವ್ರು ಆಟ ಆಡಿಸ್ತಾರ? ಆಟ ಆಡ್ಸಿದ್ರೆ ಹೆಂಗೆ ಕಾಂಗ್ರೆಸ್ ವಿಚಾರದಲ್ಲಿ? ನಿಮಗೆ ಬೇರೆ ಅವಕಾಶನೇ ಇಲ್ಲ ಅಂತ. ಅಹಿಂದ ಆಲ್ವೇಸ್ ವಿತ್ ಕಾಂಗ್ರೆಸ್ ರೀ. ಬಿಡ್ಲಿ, ಅಹಿಂದ ವರ್ಗ ಕಾಂಗ್ರೆಸ್ ಜೊತೆಗೆ ಗಟ್ಟಿಯಾಗಿ ನಂಟಸ್ತನವನ್ನ ಉಳಿಸ್ಕೊಳ್ಳುತ್ತೆ. ಇದು ಒಪ್ಕೊಳ್ಳಿ ಬಿಡ್ಲಿ, ಬಿಕಾಸ್ ಆಫ್ ಐಡಿಯಾಲಜಿ, ನಾಟ್ ಫಾರ್ ಒನ್ ಪರ್ಸನ್. ಅರೆ ಯಾರು ಕುತ್ಕೊಳ್ತಾರೆ ಹೇಳೋ ಕಾರಣಕ್ಕೋಸ್ಕರ, ಬಿಕಾಸ್ ಆಫ್ ಕಾಂಗ್ರೆಸ್ ಐಡಿಯಾಲಜಿ, ಅಹಿಂದ ವಿಲ್ ಬಿ ವಿತ್ ಕಾಂಗ್ರೆಸ್. ಓಕೆ, ಈಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅಂತ ಬಂದಾಗ ಒಬ್ಬ ಅಪ್ಪಟ ಆಸ್ತಿಕರೊಬ್ರು ಈಗ ಬಂದಿರೋರು, ನಾಸ್ತಿಕರೊಬ್ರು ಹೋದ್ರು. ಇದನ್ನ ಹೆಂಗ್ ನೋಡ ಅಂದ್ರೆ ಹಿಂದದವ್ರು ಅಂದ್ರೆ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಅದು ಕಿರಿಕಿರಿ ಆಗ್ಬೋದು, ಹಿಂದುಳಿದ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ನೀವೇ ಮಾತಾಡಿದಲ್ವ. ಈಗ ಸಿದ್ಧಾಂತ ಅಂತ ಹೋದಾಗ ಹೆಂಗ್ ನೋಡ್ತೀರಿ? ಇಲ್ಲ, ಆ ತರದ ಭಾವನೆ ಎಲ್ಲೂ ಇಲ್ಲ. ಶಿವಕುಮಾರ್ ಅವರು ಅವರ ಭಕ್ತಿ ಭಾವನೆಗಳು ಅವರಲ್ಲಿ ಇರ್ಬೋದು, ಸಿದ್ದರಾಮಯ್ಯನವರ ಒಂದು ನಡವಳಿಕೆ ಇರ್ಬೋದು. ಯಾಕೆ ಇದನ್ನ ಕೇಳ್ದೆ ಅಂದ್ರೆ, ರೀ ನನ್ ಮೀನ್ ತಿನ್ಕೊಂಡಾರು ಧರ್ಮಸ್ಥಳಕ್ಕೆ ಹೋಗ್ತೀನಿ, ಮತ್ತೊಂದ್ ತಿನ್ಕೊಂಡಾದ್ರೂ ಹೋಗ್ತೀನಿ, ಆಹಾರ ನನ್ನ ಹಕ್ಕು ಅನ್ನೋರೆಲ್ಲಿ ಮತ್ತೊಂದ್ ಕಡೆ ಮಾತೆತ್ತಿದ್ರೆ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದು ಬರೋ. ಒಂದು ಮನೆಯಲ್ಲಿ 4-5 ಜನ ಅಣ್ಣ ತಮ್ಮದಿರ್ತಾರೆ ಮೇಡಮ್. ಒಬ್ಬೊಬ್ಬನ ಮಕ್ಕಳುಗಳ ಒಂದು ಬದಲಾವಣೆ ಬೇರೆ ಇರ್ತದೆ. ಹಂಗಾಗಿ ಅದನ್ನೆಲ್ಲ ಅವರವರ ಜೀವನ ಇದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿ ಇರ್ಬೋದು, ಅದ್ರ ಬಗ್ಗೆ ಯಾರು ಕೂಡ ಅದನ್ನ ಚಕಾರ ಎತ್ತುವಂಥದ್ದು ಏನಿಲ್ಲ. ನಾಸ್ತಿಕರು ಆಸ್ತಿಕರು ಅಂತಕ್ಕಂಥದ್ದನ್ನ ನಮ್ಮ ಏನು ಹಿಂದೂ ಒಂದು ಇದು ಸಮಾಜ ಒಂದು ಮಾಡಿಟ್ಟಿದೆ ಅಷ್ಟೇ ಹೊರತು ಅವರಿಂದನೇ ಇದೆಲ್ಲ ಆಗಿರೋದು. ನಾಸ್ತಿಕ ಆಸ್ತಿಕ ಅನ್ನೋದು ಒಂದು ಒಂದು ಸಮಾಜದ ಒಂದು ವರ್ಗದಿಂದ ಅದು ಬಂದಿರತಕ್ಕಂಥದ್ದು. ಸರಿ, ಲಾಸ್ಟ್ ಕಾಮೆಂಟ್ ತಗೋಬಿಡೋಣ. ಲೋಹಿತ್ ಅವರೇ, ನಿಮ್ಗೆ ಈ ಪ್ರಶ್ನೆ. 89-90ರಲ್ಲಿ ಈ ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗಿಳಿಸಿ ಬಂಗಾರಪ್ಪ ಅವ್ರನ್ನ ತಂದಾಗ ಲಿಂಗಾಯತರೆಲ್ಲ ಮುನಿಸ್ಕೊಂಡಿದ್ರು ಅಂತ. ಈಗ ಅದು ಉಲ್ಟಾ ಆಗಿದೆ, ಇಲ್ಲಿ ರಿವರ್ಸ್ ಆಗಿದೆ. ಸೊ ಇದನ್ನ ಹೆಂಗ್ ನೋಡ್ತಾರೆ ಜನ? ಇಂಥ ಯಾವುದೇ ಸೈನ್ಗಳು ಸಿದ್ದರಾಮಯ್ಯವರ ನಡವಳಿಕೆಯಲ್ಲಿ ಕಾಣಿಸ್ತಾ ಇಲ್ಲ. ಇನ್ ಕೇಸ್ ಅವರ ಒಂದು ನಗುವಿನ ಸಮಸ್ಯೆನೂ ಸಹಿತ ಸಮಸ್ಯೆ ಆಗ್ತಿತ್ತು, ಅಂತದ್ ಏನು ಕಾಣಿಸ್ತಾರೆ. ಸಮುದಾಯಗಳು ಸಹಿತ ಒಪ್ಕೊಳ್ತಾರೆ. ಸೊ ಸಿದ್ದರಾಮಯ್ಯ ಈಗ ತುಂಬಾ ಏನಂತಾರೆ, ತುಂಬಾ ಜನ ನೀವೇ ಹೇಳಿದಾಗೆ ಅವರು ಪ್ರೊಟೆಸ್ಟ್ ಮಾಡ್ತಾರೆ ಅಂತ. ದ ವೇ ಹಿ ರಿಯಾಕ್ಟೆಡ್ ಶೋಸ್ ಇಸ್ ಮೆಚುರಿಟಿ. ಯಾಕೆ ಅಂತ ಹೇಳೋದು ತುಂಬಾ ಜನ ಅನಲೈಸಿಸ್ ಮಾಡಿದ್ದಾರೆ. ಅದರದ ಭಾಗವಾಗಿ ನಾನು ನಿಮ್ಗೇನು ಹೇಳ್ತೇನೆ ಅಂತಂದ್ರೆ,
ಸಿದ್ದರಾಮಯ್ಯ ಯಾವಾಗ 2011ರಿಂದ ಏನು ಬಂದ್ರಲ್ಲ ಆವಾಗಿಂದನೂ ಸಹಿತ ಹೇಳ್ತಾ ಇದ್ರು ನಾನು ಕೋಮುವಾದಿಗಳ ವಿರುದ್ಧ RSSಗಳ ವಿರುದ್ಧ ಅಂತ. ಇವತ್ತು CM ಇಂದ ಕೆಳಗಡೆ ಇದ್ದಾಗೂ ಸಹಿತ ಹೇಳಿರೋದು ಅದನ್ನೇ. ಸೊ ಈ ಬೆಳೆಯುತ್ತಿರುವ ಕೋಮುವಾದ ಮತ್ತು ಅಸಮಾನತೆಯ ವಿರುದ್ಧ ಕಾಂಗ್ರೆಸ್ಗೆ ಶಕ್ತಿ ತುಂಬಿಸೋ ಕಾರಣಕ್ಕೋಸ್ಕರ ಹಿ ವಿಲ್ ಬಿ ವಿತ್ ಕಾಂಗ್ರೆಸ್ ಐಡಿಯಾಲಜಿ ಫಾರ್ ಎವರ್. ದಿಸ್ ಇಸ್ ಮೈ ಲಾಸ್ಟ್ ಕಾಮೆಂಟ್ ಏನಾದ್ರು ಇಷ್ಟಪಡ್ತೀರಾ ಅಥವಾ ವೈಂಡ್ ಅಪ್ ಏನಿಲ್ಲ, DK ಶಿವಕುಮಾರ್ ಅವ್ರಿಗೆ ಇವತ್ತು ರಾಜ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ನಿರ್ಧಾರಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, DK ಶಿವಕುಮಾರ್ ಎಲ್ಲಾ ಸಮಾಜಗಳನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗುವಂತ ಒಂದು ಕೆಲಸ ಮಾಡ್ತಾರೆ. ಅದರ ರೈತಾಪಿ ವರ್ಗಗಳಿಗೆ ಬೇಕಾಗಿರ್ತಕ್ಕಂಥ ಏನೇನು ಸವಲತ್ತುಗಳನ್ನ ಅವರು ಅವ್ರದೇ ಆದಂಥ ಒಂದು ರೀತಿಯಲ್ಲಿ ಒದಗಿಸುವಂಥ ಒಂದು ಅವಕಾಶ ಕಲ್ಪಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.